ರಾಜ್ಯ ರಾಜಕಾರಣದ್ದು. ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವ ನಾಯಕತ್ವ ಬದಲಾವಣೆಯದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟರು. ಆದಷ್ಟು ಬೇಗ ಈ ಗೊಂದಲಗಳನ್ನು ಬಗೆಹರಿಸ್ತೀವಿ ಅಂದರು. ಕಲಬುರಗಿಯಲ್ಲಿ ಅವ್ರ ಊರಲ್ಲೇ ಮಾತಾಡ್ತಾ ಇದ್ರು. ಈ ಹೇಳಿಕೆಯಲ್ಲಿ 2 ವಾಕ್ಯಗಳನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಒಮ್ಮೆ. ಅದು ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯ ಪೈಕಿ ಮೊದಲನೇ ಅಂಶ, ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಹೇಳಿದರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಸನ್ನಿವೇಶ ಬಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು. ಅವರು ಮುಖ್ಯಮಂತ್ರಿ ಆದರೆ ಎಲ್ಲರೂ ಒಪ್ಕೊಳ್ತಾರೆ. ಅವರ ಸಮಕಾಲೀನರೆಲ್ಲರೂ ಮುಖ್ಯಮಂತ್ರಿ ಆಗಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಬೇಕು ಅಂದರು. ಡಾಕ್ಟರ್ ಪರಮೇಶ್ವರ್ ಹಿಂಗಂತಾರಲ್ಲ ಅಂತ ಹೇಳಿದ್ದಕ್ಕೆ ಖರ್ಗೆ ಅವರ ಉತ್ತರ, ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲ್ನವರು ಹೇಳ್ತಾರೆ, ಹಣೆ ಬರಹ ಬೇಕಲ್ಲ ಅಂದರು. ಹಣೆ ಬರಹ ಬೇಕಲ್ಲ ಅಂತ. ಅದರ ಅರ್ಥ ಅವಕಾಶ ಸಿಕ್ಕರೆ ಒಮ್ಮೆ CM ಆಗಿಬಿಡೋಣ ಅನ್ನುವ ಲೆಕ್ಕಾಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರಾ? ಸಹಜವಾಗಿ ಬರೋ ಪ್ರಶ್ನೆ ಇದು. ಸಹಜವಾಗಿ ಬರೋ ಪ್ರಶ್ನೆ. ಇಲ್ಲದಿದ್ದರೆ ಹಣೆ ಬರಬೇಕಲ್ಲ ಅಂತ ಅನ್ನೋ ಮಾತು ಯಾಕೆ ಬರುತ್ತೆ? ಹಣೆ ಬರಬೇಕಲ್ಲ ಅನ್ನೋ ಮಾತು ಯಾಕೆ ಬರುತ್ತೆ? ಅದಾದ ನಂತರ CM ಬದಲಾವಣೆಗೆ ಇನ್ನೂ ಸಮಯ ಇದೆ ಅಂದರು. ಅಂದರೆ ಬದಲಾವಣೆ ಆಗುತ್ತೆ ಅಂತ ಅನ್ಕೋಬೇಕ ನಾವು? ಎಷ್ಟೋ ಸಮಯಕ್ಕಪ್ಪ ಬದಲಾವಣೆ ಆಗುತ್ತೆ ಅಂತ ಅನ್ಕೋಬೇಕ? ಸ್ಥಳೀಯವಾಗಿ ಸೃಷ್ಟಿಸಿಕೊಂಡಿರುವ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಸಬೇಕು ಅಂತ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು. ಈಗ ನಾವು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಕೂತ್ಕೊಂಡು ಬಗೆಹರಿಸ್ತೀವಿ ಅಂತಾರೆ. ಅದರ ಅರ್ಥ ಬಾಲ್ ಈಸ್ ಇನ್ ಅವರ್ ಕೋರ್ಟ್, ನೀವೇನು ಮಾಡಬೇಡಿ ಅಂತನ? ಹೆಂಗೆ ಅರ್ಥ ಮಾಡ್ಕೋಬೇಕಿದನ್ನು ನೀವೇ ಹೇಳಿ. ಅನೇಕರ ಪ್ರತಿಕ್ರಿಯೆಗಳಿದ್ದಾವೆ. DK ಶಿವಕುಮಾರ್, ಡಾಕ್ಟರ್ ಪರಮೇಶ್ವರ್, KJ ಜಾರ್ಜ್. ಕೇಳಿಸ್ಕೊಳ್ಳಿ. ಅವರ ಜೊತೆಯಲ್ಲಿದ್ದಂಥವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿದ್ದಂಥವರು, ಅವರು ಗುಂಡೂರಾಯರು ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಇವರೆಲ್ಲರೂ ಅವರ ಸಮಕಾಲೀನರು. ನಮಗೆ ಒಂದು ಅನಿಸುತ್ತೆ, ಅವರು ಆಗಿದ್ದರೆ ಅವರ ಏನು 50 ವರ್ಷದ ಸೇವೆಗೆ ಒಂದು ಅಂತ್ಯ, ಒಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅದಕ್ಕಾಗಿ ನಾನು ಹೇಳಿದ್ದು, ಅವರು ಬಂದು ಆದರೆ ಯಾರು ಅಷ್ಟು ಹಿರಿಯರು ಬಂದಾಗ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದು ಇರೋದಿಲ್ಲ ಅಂತ ಹೇಳಿದೆ ನಾನು. ನಮ್ಮ CM ಅವರು ಭಾರಿ ಸ್ಟ್ರಾಂಗ್ ಆಗಿದ್ದಾರೆ. ಒಂದು ದಿವಸ ಅವರು ಸುಮ್ಮನೆ ಕೂತಿದ್ದು ನೋಡಿದ್ರಾ? ಅವರು ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಜನಪರ ಕಾರ್ಯಕ್ರಮ ಹಾಕ್ಕೊಂಡು ಮುಂದುಗಡೆ ಹೋಗ್ತಾರೆ. ನಮಗೆ ಈಗಾಗಲೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಆ ಥರದ್ದು ಯಾವುದು ನನ್ನ ಗಮನಕ್ಕೆ ಬರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.